ನಮಸ್ಕಾರ ಸ್ನೇಹಿತರೆ. ಧರ್ಮಸ್ಥಳದಲ್ಲಿ 3 ಯೂಟ್ಯೂಬರ್ಗಳ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ ಎಂದು ಸುದ್ದಿ ಬರ್ತಾ ಇದೆ. ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ಏನು ಕೇಸ್ ನಡೀತಾ ಇದೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ನೋಡಿ, ಇದನ್ನು ಯೂಟ್ಯೂಬರ್ಗಳು ಒಟ್ಟು ಒಂದು 3 ಜನ ಯೂಟ್ಯೂಬರ್ಗಳು, ಅದರಲ್ಲೂ ಪ್ರಮುಖ ಯೂಟ್ಯೂಬ್ ಚಾನಲ್ಗಳು ಹೋಗಿ ಅದೇನು ಅಗೀತಾ ಇದ್ದಾರೆ ಸಮಾಧಿನ, ಅದನ್ನ ವಿಡಿಯೋ ಮಾಡ್ತಾ ಇದ್ದಾರೆ. ಅಲ್ಲಿ ಯಾರು ಧರ್ಮಸ್ಥಳ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರೋರೋ ಅಥವಾ ಪಡೆದೇ ಇರೋರೋ ಗೊತ್ತಿಲ್ಲ, ನೀವು ಕ್ಷೇತ್ರದ ಬಗ್ಗೆ ಇಲ್ದಿರೋದೆಲ್ಲ ಆಗ್ತಾ ಇದ್ದೀರಾ ಅಂತ ಗಲಾಟೆ ಮಾಡಿದ್ದಾರೆ ಹಾಗೂ ಹೊಡೆದಿದ್ದಾರೆ. ಸ್ನೇಹಿತರೆ ನೋಡಿ, ಒಂದು ಘಟನೆ ನಡೆದಿದೆ ಅಂದಮೇಲೆ ನೋಡಿ, ಸರ್ಕಾರ SITನ ರಚನೆ ಮಾಡಿದೆ. ನೋಡಿ, ಯಾರು ಏನೇ ಹೇಳಿದ್ರು ಸರಿ, ಪವಿತ್ರ ಕ್ಷೇತ್ರನ ಯಾರ ಕೈಲೂ ಕೆಡ್ಸೋಕ್ಕಾಗಲ್ಲ. ಆದರೆ ಕೆಲವರು ಏನು ಮಾಡಿದ್ದಾರೆ ಅಂದರೆ, ನೀವು ಈ ಕ್ಷೇತ್ರನ ಕೆಡಿಸ್ತಾ ಇದ್ದೀರಾ ಅಂತ ಹಿಗ್ಗಾಮುಗ್ಗಾ ಹೊಡೆದಿದ್ದಾರೆ. ಇದರಿಂದ ಅಲ್ಲಿ ಪರಿಸ್ಥಿತಿ ತುಂಬ ಕೆಡ್ತಾಗಿದೆ. ಪೊಲೀಸರು ಎಷ್ಟು ಹೇಳಿದ್ರು ಯಾರೂ ಕೇಳಿಲ್ಲ. ಅದಕ್ಕೋಸ್ಕರ ಲಘು ಲಾಠಿ ಪ್ರಹಾರ ನಡೆಸಿದ್ದಾರೆ. ಸಿಕ್ಕಿದ ಕಾರೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ, ಗ್ಲಾಸ್ ಎಲ್ಲ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ತುಂಬ ಜನ ಇನ್ನೂ ಪೊಲೀಸವ್ರನ್ನ ಕರ್ಸ್ಕೊಂಡಿದ್ದಾರೆ. ನೋಡಿ, ನಾವು ಹೇಳೋದಿಷ್ಟೇ, ಅದು ಯಾರೇ ಹೋರಾಟ ಮಾಡಲಿ, ಅದು ಯಾರಾದರೂ ಸರಿ, ಪರ ಆದರೂ ಸರಿ, ವಿರೋಧ ಆದರೂ ಸರಿ, ದಯವಿಟ್ಟು ಮಾತಲ್ಲಿ ಇಟ್ಕೋಬೇಕು. ಯಾರ ಮೇಲೂ ದೈಹಿಕ ಹಲ್ಲೆ ನಡೆಸಬಾರ್ದು. ಸ್ನೇಹಿತರೆ, ಈ ಥರ ಹಲ್ಲೆ ಮಾಡಿ ಈ ಥರ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅಂದರೆ ಖಂಡಿತ ನೋಡಿ, ಯಾರ ಮೇಲೆ ಹೇಳ್ತಾ ಇದ್ದಾರೆ ಅದು ನಿಜ ಆಗ್ಬಿಡುತ್ತೆ ಅಂತ ಎಲ್ಲರೂ ಅನ್ಕೋತಾರೆ. ಯಾಕಂದರೆ ನೋಡಿ ಸ್ನೇಹಿತರೆ, ಅಲ್ಲಿ ಅಸ್ಥಿ ಪಂಜರಗಳು ಸಿಗ್ತಾ ಇದೆ, ಅದನ್ನ ತೆಗಿತಾ ಇದ್ದಾರೆ. ಅದು ಇನ್ವೆಸ್ಟಿಗೇಷನ್ ಆದಮೇಲೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಅಡ್ಡಪಡಿಸಿದ್ರೆ ತಪ್ಪಿದ್ರೆ ತಾನೇ ನೀವು ಅಡ್ಡಪಡಿಸೋದು, ನಿಮ್ಮದೇ ತಪ್ಪಿರುತ್ತೆ, ಅದಕ್ಕೆ ಅಡ್ಡಪಡಿಸ್ತಾ ಇದ್ದೀರಾ ಅಂತ ಹೇಳ್ತಾರೆ. ಸ್ನೇಹಿತರೆ, ನಾವೇನು ಹೇಳ್ತೀವಿ ಅಂದರೆ, ಯಾರೂ ಕೂಡ ಕಾನೂನನ್ನ ಕೈಗೆ ಎತ್ಕೋಬೇಡ್ರಿ. ಖಂಡಿತವಾಗ್ಲೂ ಕಾನೂನು ಎಲ್ಲರಿಗೂ ಒಂದೇ. ಸ್ನೇಹಿತರೆ, ಯಾರಿಗಾದರೂ ಸರಿ ಹಲ್ಲೆ ಮಾಡುವ ಹಕ್ಕಿಲ್ಲ, ಕೇಳುವ ಅಧಿಕಾರ ಇದೆ, ಹಕ್ಕಿದೆ ಅಷ್ಟೇ.